ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಎಂಸಿ ಸುಧಾಕರ್, ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ದೇಶದ ಪ್ರಧಾನಿ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಿದ ವೇಳೆ ಸಾಕಷ್ಟು ಕೆಳಮಟ್ಟದ ಹೇಳಿಕೆಯನ್ನು ನೀಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಮೋದಿ ಕಾರ್ಯಕ್ರಮದಲ್ಲಿ ಜನರೇ ಇಲ್ಲ, 30% ಜನ ಮಾತ್ರ ಭಾಗಿಯಾಗಿದ್ದರು. ಇದರಿಂದ ಅವರಿಗೆ ಸೋಲಿನ ಭೀತಿ ಶುರುವಾಗಿದೆ. ಅವರ ಹೇಳಿಕೆಗಳ ಬಗ್ಗೆ ಚುನಾವಣೆ ಆಯೋಗ ಗಮನಿಸಬೇಕೆಂದರು. ಸಿದ್ದರಾಮಯ್ಯ ಅವರನ್ನು ಒಕ್ಕಲಿಗರ ವಿರೋಧಿ ಎಂದು ಸುಧಾಕರ್ ಕರೀತಾರೆ. ನಾವು 5 ಜನ ಸಚಿವರು ಒಕ್ಕಲಿಗರಾಗಿದ್ದೇವೆ. ಡಾಕ್ಟರ್ ಕೆ ಸುಧಾಕರ್ ಸ್ಥಳೀಯ ಒಕ್ಕಲಿಗರ ಮೇಲೆ ಸುಳ್ಳು ಕೇಸ್ ಹಾಕಿಸಿದ್ದಾರೆ ಎಂದು ನೇರವಾಗಿ ಆರೋಪಿಸಿದ್ದಾರೆ. ಆ ರೀತಿ ಕ್ರಮ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳೋದು, ಅದಕ್ಕೆ ಹೇಳ್ತಾರೆ ಒಕ್ಕಲಿಗರ ವಿರೋಧಿ ಅಂತ ಮಾತಾಡ್ತಾರೆ. ಅದರಿಂದ ಯತ್ನಾಳ್ ಅವರು, ನಾವು ಬೇರೆ ಯಾರು ಹೇಳೋದು ಬೇಡ. ಒಂದು ಮಾಸ್ಕ್ ಬೆಲೆ ಎಷ್ಟು ನಿಮಗೂ ನಮಗೆ ಗೊತ್ತಿದೆ. ಎಷ್ಟು ಖರೀದಿ ಮಾಡಿದ್ದಾರೆ ಮಾಸ್ಕ್? 3 ಲೇಯರ್ ಮಾಸ್ಕ್ ಇರ್ಬೋದು, ಯಾವುದೇ ಮಾಸ್ಕ್ ಇರ್ಬೋದು. ಇವತ್ತು ಎಷ್ಟು ಬೆಲೆ ಇತ್ತು, ನಾವು ನೀವು ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ತೊಗೊಂಡಿದ್ದೀವಿ. ಅದು ಹೋಲ್ಸೇಲಲ್ಲಿ ತೊಗೊಂಡಾಗ ಇನ್ನೂ ಕಮ್ಮಿ ಆಗುತ್ತೆ, ನಮಗೆಲ್ರಿಗೂ ಗೊತ್ತಿದೆ. ಹೋಲ್ಸೇಲಲ್ಲಿ ತೊಗೊಂಡಾಗ ಇವತ್ತು ನಾವು ಮೆಟ್ರೋಗೆ ಹೋಗ್ತೀವಿ, ಏನಾದರೂ ಸಾಮಾನು ಖರೀದಿ ಮಾಡೋದು ಕಮ್ಮಿ ಆಗುತ್ತಾ ಇಲ್ಲೋ? ಬೆಂಗಳೂರಿಗೆ ಮೆಟ್ರೋ ಅಥವಾ ದೊಡ್ಡ ದೊಡ್ಡ ಇದಕ್ಕೆ ಹೋದಾಗ ಇದೆಲ್ಲ ಇವತ್ತು ಜನರ ಗಮನದಲ್ಲಿ ಇದೆ. ಆದ್ದರಿಂದ ನಾನು ಇಷ್ಟೇ ಹೇಳುವಂಥದ್ದು, ಇವೆಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಈ ಕ್ಷೇತ್ರದ ಮತದಾರರು ತಾವು ಒಂದು ಸರಿಯಾದಂಥ ಒಂದು ತೀರ್ಮಾನ ಮಾಡಬೇಕು. ಪದೇ ಪದೇ ಒಕ್ಕಲಿಗರ ವಿರೋಧಿ ಹೇಳಿಕೆ ನೀಡುವುದು ಸರಿಯಲ್ಲ. ನೀವು ಒಕ್ಕಲಿಗರ ಪರವಾಗಿದ್ದರೆ ಕುಮಾರಸ್ವಾಮಿ ಸಿಎಂ ಆಗಿದ್ದ ವೇಳೆ ಯಾಕೆ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿದ್ರೆ? ಯಾರಿಗೆ ಅಧಿಕಾರ ಕೊಟ್ಟಿದ್ದೀರಾ? ಎಲ್ಲ ಜಾತಿ ಧರ್ಮಗಳ ವಿಶ್ವಾಸದಿಂದ ಚುನಾವಣೆ ನಿಲ್ಲಬೇಕು. ಕೇವಲ ಒಂದು ಜಾತಿ ಪರವಾಗಿದ್ದರೆ ಚುನಾವಣೆಯಲ್ಲಿ ಗೆಲ್ಲಲು ಸಾಧ್ಯವಾಗುತ್ತಾ? ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ನಡೆದುಕೊಂಡಿದ್ದೀರಿ? ಎಲ್ಲರ ಶಾಪ ನಿಮ್ಮ ಮೇಲೆ ಇದೆ ಎಂದು ಆರೋಪ ಮಾಡಿದರು. ಎಷ್ಟು ಬೆಲೆ ಕೊಟ್ಟಿದ್ರು, ಇವರು ಎಷ್ಟು ಬೆಲೆಗೆ ತಗೊಂಡಿದ್ರು, ಅಲ್ಲೇ ಇದೆ ವ್ಯತ್ಯಾಸ. ಕಣ್ಣಿಗೆ ಕಾಣುತ್ತೆ ವ್ಯತ್ಯಾಸಗಳು. ಕೋಟ್ಯಾಂತರ ರೂಪಾಯಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಷ್ಟು ನಿರ್ಭಯವಾಗಿ ಇವತ್ತೆಲ್ಲ ತನಿಖೆ ಆಗ್ತಾ ಇದೆ. ದಾಖಲೆ ಸಮೇತ ಇವತ್ತು ತನಿಖೆ ಆಗ್ತಾ ಇದೆ. ಅದನ್ನೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಎಲ್ಲ ತನಿಖೆ ಆಗ್ತಾ ಇದೆ, ಸಾಬೀತಾಗ್ತಕ್ಕಂಥ ಎಲ್ಲ ಅವಕಾಶ ಇದೆ. ಸಾಬೀತಾದರೆ ಇವರು ಬೇರೆ ಕಡೆ ಹೋಗ್ತಾರೆ, ಇವರು ಇಲ್ಲಿ ಇರೋದಿಲ್ಲ. ಎಲ್ಲಿ ಹೋಗಬೇಕು ಕಾನೂನುಬದ್ಧವಾಗಿ ಆ ರೀತಿ ಕ್ರಮ. ಸುಧಾಕರ್ ಏನು ಹೇಗೆ ಅಂತ ಜನರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಕೋವಿಡ್ ಕಳ್ಳ ಅನ್ನೋ ಹೆಸರು ಜನರೇ ಕೊಟ್ಟಿರೋದು. ಹೀಗಿರುವಾಗ ಸುಧಾಕರ್ ಸೋಲು ಖಚಿತ ಎಂದಿದ್ದಾರೆ.